ಇನ್ನು ಹುಬ್ಬಳ್ಳಿಯ ಹಾಳು ಬಿದ್ದ ಕಟ್ಟಡದಲ್ಲಿ ಮತ್ತೇರಿಸುವ ದಂಧೆ, 12 ಜನರ ಬಂಧನ. ಹಳೆ ಹುಬ್ಬಳ್ಳಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಹೌದು ವೀಕ್ಷಕರೇ, ಹುಬ್ಬಳ್ಳಿ ಧಾರವಾಡ ಪೊಲೀಸರ ಮಾದಕರ ವಸ್ತುಗಳ ಕುಳಗಳ ಬೇಟೆ ಮುಂದುವರಿಸಿದ್ದು ಮತ್ತೆ 12 ಜನರನ್ನು ಬಂಧಿಸಿ 1 ಕೆಜಿ 365 ಗ್ರಾಂ ಗಾಂಜಾವನ್ನು ಹಳೆ ಹುಬ್ಬಳ್ಳಿಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬುಧವಾರ ರಾತ್ರಿ ಅರವಿಂದ ನಗರದ ಪಿಟಿ ಕ್ವಾರ್ಟರ್ಸ್ನ ಪಾಳು ಬಿದ್ದ ಕಟ್ಟಡದಲ್ಲಿ ಗಾಂಜಾ ಮಾರಾಟ ನಡೆದಿದೆ ಎಂಬ ಖಚಿತ ಮಾಹಿತಿ ಆಧರಿಸಿ ಹಳೆ ಹುಬ್ಬಳ್ಳಿಯ ಇನ್ಸ್ಪೆಕ್ಟರ್ ಸುರೇಶ್ ಎಳ್ಳೂರು ಹಾಗೂ ಸಿಬ್ಬಂದಿ ದಾಳಿ ಮಾಡಿ 1 ಲಕ್ಷ ಮೌಲ್ಯದ ಗಾಂಜಾ, 9 ಮೊಬೈಲ್, 3 ಬೈಕ್ ಸೇರಿ 2,000 ನಗದು ಸೇರಿ ಒಟ್ಟು 4,52 ಸಾವಿರ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗೋರ್ಕೆ ಪ್ಲಾಟಿನ ಅಭಿಷೇಕ್, ಹನುಮಂತ್, ಗಣೇಶ್ ಪೇಟೆ, ಹಳೆ ಹುಬ್ಬಳ್ಳಿ ಮತ್ತು ಆನಂದ ನಗರ ಸುತ್ತಮುತ್ತಲಿನ ಮಹಮ್ಮದ್ ಅಯಾಜ್, ಜೈನಾಲುದ್ದೀನ್, ಇಸ್ಮಾಯಿಲ್, ಮೆಹಬೂಬ್ ಜಾಫರ್ ಅಲಿಯಾಸ್ ಜಾಂಬೆ ಜಾಫರ್, ಮಕ್ಕೂಲ್, ಜುಬೇರ್ ಅಹಮದ್, ದಾದಾಪೀರ್, ಫುರ್ಕಾನ್, ನಿಸಾರ್ ಅಹಮದ್, ಶಾನ್ವಾಜ್ ಗೋಸ್ಮದೀನ್, ಸುಹಿಲ್, ನಜೀರ್ ಅಹಮದ್, ಮೊಹಮ್ಮದ್ ಸಾದಿಕ್, ರಿಯಾಜ್ ರೋಷನ್, ಸೋಯಬ್ ಅಲಿಯಾಸ್, ಬಬ್ಲು ಜಮೀರ್ ಅಹಮದ್, ಸಲೀಂ ಹಜರತ್ ಸಾಬ್, ಕರೀಂ, ಜಹಾಂಗೀರ್ ಖಾನ್ ಇವರುಗಳೇ ಬಂಧಿಸಲ್ಪಟ್ಟ ಕುಳಗಳಾಗಿದ್ದಾರೆ. ಇಂದು ಬೆಳಗ್ಗೆ ಹಳೆ ಹುಬ್ಬಳ್ಳಿಯ ಠಾಣೆಯಲ್ಲಿ ಸುದ್ದಿಗಾರರಿಗೆ ಈ ವಿವರ ನೀಡಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಸಿಪಿಐ ಸುರೇಶ್ ಎಳ್ಳೂರ್ ಅವರ ತಂಡದ ಕಾರ್ಯ ಶ್ಲಾಘಿಸಿದರು. ಡಿಸಿಪಿಗಳಾದ ಮಹನಿಂಗ್ ನಂದಗಾವಿ, ರವೀಶ್ ಸಿಆರ್ ಇತರ ಅಧಿಕಾರಿಗಳು ಇದ್ದರು. ನೂತನ ಆಯುಕ್ತರು ಅಧಿಕಾರ ವಹಿಸಿದ ದಿನದಿಂದ ಮಾದಕ ವಸ್ತುಗಳ ವಿರುದ್ಧದ ಕಾರ್ಯಾಚರಣೆ ತೀವ್ರಗೊಂಡಿದ್ದು, ಎಲ್ಲ ಠಾಣೆಗಳ ವ್ಯಾಪ್ತಿಯಲ್ಲಿ ಸಹ ಸದ್ದಿಲ್ಲದೆ ಈ ಕುಳಗಳ ಹೆಡೆಮುರಿ ಕಟ್ಟುವ ಕಾರ್ಯ ನಡೆದಿದ್ದು, ಆಯುಕ್ತರ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದ್ದು, ಈ ಅಕ್ರಮ ದಂಧೆಗೆ ಸಂಪೂರ್ಣ ಬ್ರೇಕ್ ಹಾಕಲಿ ಎಂಬುದು ನಮ್ಮ ಆಶಯವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಂಪೂರ್ಣ ವಾರ್ತೆ. ನೀವು ಸಂಪೂರ್ಣ ವಾರ್ತೆಯನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊರಿ.